ಡ್ರಾಮಾ ಕಂಪನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಯೋಗರಾಜ್ ಭಟ್ರು ಡ್ರಾಮಾ ಮಾಡಿದ್ದು ಆಗಿದೆ, ಸಿನಿಮಾ ಹೊರಡ ಬಿಟ್ಟಿದ್ದು ಆಗಿದೆ, ಸಿನಿಮಾ ಹಿಟ್ ಆಗಿದ್ದು ಆಗಿದೆ. ತುಂಡೈಕ್ಳು ಸವಾಸದಿಂದ ಈಗ ಸೂಪರ್ ಹಿಟ್ ಸವಾಸಕ್ಕೆ ಹೋಗಿದ್ದು ಆಗಿದೆ. ಸಿನಿಮಾ ಗೆದ್ದ ಮೇಲೆ ಭಟ್ರ ಕಂಪನಿ ಅಂದರೆ ಡ್ರಾಮಾ ಕಂಪನಿ ಭಟ್ರದ ಚಿತ್ರತಂಡದ ಮನಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಎಲ್ಲದನ್ನು ತಿಳ್ಕೊಳ್ಳೋದೇ ಈ ವಿಶೇಷ ಕಾರ್ಯಕ್ರಮ ಡ್ರಾಮಾ ಕಂಪನಿ. ಡ್ರಾಮಾ ಹಿಟ್ಟು, ಹಾಡುಗಳು ಹಿಟ್ಟು, ಟ್ರೈಲರ್ಗಳು ನೋಡಿ 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 ಜನ ಸಖತ್ ಖುಷಿಯಾಗಿದ್ದಾರೆ. ಇವಾಗ ಅದನ್ನು ನೋಡ್ತಾನೆ ಇನ್ನೊಂದ್ಸಲ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಡ್ರಾಮಾದ ಒಂದು ಟ್ರೈಲರ್. ಓಕೆ, ಡ್ರಾಮಾ ಟ್ರೈಲರ್ ಕೂಡ ನೋಡಿದ್ವಿ. ಇವಾಗ ಗೆಸ್ಟ್ ಎಲ್ಲ ನಮ್ಮ ಜೊತೆ ಡ್ರಾಮಾ ಕಂಪ್ನಿ ಫುಲ್ ಇಲ್ಲೇ ಇದೆ ಆಲ್ಮೋಸ್ಟು. ಏನು ಹೇಳೋದು ಸರ್, ನಗ್ತಿದ್ದೀರ ನೋಡಿದ ಕೂಡಲೇ ಫಸ್ಟ್ ಟೈಮ್ ನೋಡಿ ಖುಷಿ ಗೊತ್ತಾಗುತ್ತೆ. ಮಂದ ಹಸ್ತ ಪರಿಸ್ಥಿತಿ ಹೇಗಿದೆ, ಮನಸ್ಥಿತಿ ಹೇಗಿದೆ ಅಂದೆ. ಸೊ ಯೋಗರಾಜ್ ಭಟ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ನಮಸ್ತೆ. ನೀನು ಏನಾದ್ರು ಕೇಳಬೇಕಪ್ಪ, ನಾವು ಏನು ಕೇಳೋಣಲ್ಲ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಆ್ಯಕ್ಚುಲಿ ಇವ್ರು ಆಡಿಸಿದವರು, ಅವರು ತೋರಿಸಿದವರು. ಕೃಷ್ಣಪ್ಪ ಅವ್ರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಆಫ್ಟರ್ ಲಾಂಗ್ ಟೈಮ್. ನಾನು ಇಂಟ್ರೊಡ್ಯೂಸ್, ನೀವೇ ಇಂಟ್ರೊಡ್ಯೂಸ್ ಮಾಡ್ತೀರಾ? ಹೋಗ್ಲಿ, ಅದು ಯಾವ ಸ್ಟೈಲಲ್ಲಿ ಮಾಡ್ತೀರಿ ಮಾಡ್ಬಿಡಿ. ಎಸ್ ಕೃಷ್ಣ, ನಮ್ಮ ಸಾರ್ವಕಾಲಿಕ ಬಾಮೈದ, ಮುಂಗಾರು ಮಳೆ ಖ್ಯಾತಿ, ಜೋಗದ ಗುಂಡಿಯ ಚಿತ್ರಿಕೆಗಳನ್ನು ನೋಡಿರ್ಬೋದು. ಮುಂಗಾರು ಮಳೆ ನಂತರ ನಾನು ಇವನು ಮತ್ತೆ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದೀವಿ. ಕನ್ನಡದ ಹೆಮ್ಮೆಯ ಛಾಯಾಗ್ರಾಹಕ, ಮುಂಬರುವ ದಿನಗಳಲ್ಲಿ ನಿರ್ದೇಶಕ ಇತ್ಯಾದಿ ಎಲ್ಲ ಅವ್ರ ಕೃಪಾ ಕಟಾಕ್ಷದಿಂದನೇ ಎಲ್ಲ. ಸತೀಶ್ ನೀನಾಸಂ ಕ್ವಾಟ್ಲೆ ಅಂತಲೇ ಟೀಮಲ್ಲಿ ಎಲ್ಲರೂ ಕರೆಯೋದು. ಈಗ ಆಲ್ರೆಡಿ ನಾನು ಸತೀಶ್ ಅಂದರೆ ಯಾರು ನಂಬೋದಿಲ್ಲ, ಕ್ವಾಟ್ಲೆ ಸತೀಶ್ ಅಂತಲೇ ಹೇಳಬೇಕು ಏನೋ. ಸೊ ನೀನು ಮಾಡಿರೋ ಎಲ್ಲ ಕೀಟ್ಲೆಗಳಿಗೆ ಕರೆಕ್ಟ್ ಶಾಸ್ತಿ ಆಗಿದೆ ನನಗೆ ಅಂತ ಹೇಳ್ಬೋದು. ಇನ್ನು ಸಂದೀಪ ಇಂಟ್ರೊಡ್ಯೂಸ್ ಆಗೋಯ್ತಲ್ಲ, ಹಳೇ ಬಾಮೇದ. ನಾನು ತುಂಬ ಹಳೆಯ ದೋಸ್ತು ಯೋಗರಾಜ್ ಭಟ್ಟ. ಎಲ್ರಿಗೂ ನಮಸ್ಕಾರ. ಅಲ್ಲ, ಇನ್ನೊಂದು ಆ್ಯಕ್ಚುಲಿ ಇಲ್ಲಿ ಕೂತಿರೋ ಕ್ಯಾರೆಕ್ಟರ್ ಯಾವುದು? ಇದು ಒರಿಜಿನಲ್ ಸತೀಶ, ನೀನಾಸಂ ಸತೀಶನ, ಕ್ವಾಟೆ ಸತೀಶನ ಇವೆ ನಮ್ಮ ಜೊತೆ ಕೂತಿರೋದು? ಇದು ಕ್ವಾಟ್ಲೆ ಸತೀಶನೇ. ನೀವು ಕಬ್ಬಿನ ಇದು ಗದ್ದೆ ಮಧ್ಯೆ ಒಂದು ಚೆಂಡುವ ಬೆಳೀತಾರಲ್ಲ, ಅದರಲ್ಲಿ ಇವರು ಪರಿಣಿತಿ ಇದೆ. ಇಲ್ಲ, ಈ ಸಿನಿಮಾ ರಿಲೀಸ್ ಆದಮೇಲೆ ನನ್ನ ಹೆಸರೇ ಮರ್ತೋಗಿದೆ. ಕ್ವಾಟ್ಲೆ ಸತೀಶ ಅಂತ ಕೇಳಿ ಥಿಯೇಟ್ರಲ್ಲಿ ಅಥವಾ ಜನ ಫೋನ್ ಮಾಡಿದ್ದೆಲ್ಲ ಕೇಳಿ ಇನ್ನೂ ಗುಯಿ ಉಡ್ತಾ ಇದೆ. ಅವರು ಏನಾದರೂ ಫಸ್ಟ್ ಕ್ವಾಟ್ಲೆ ಸತೀಶ ಅಂದ್ಬಿಟ್ಟು ಆಮೇಲೆ ಅಂತಾರೆ ರಿಪೀಟ್ ಕೊಡ್ತಾರೆ ಅವರು. ಆ್ಯಕ್ಚುಲಿ ಅದು ತುಂಬ ಇಷ್ಟ ಆಗಿರೋ ಜನಕ್ಕೆ ಅದೇನೆ, ತಪಾಯಿಸು ಊಸ ಅನ್ನೋದು ಸಣ್ಣ ಎಲಿಮೆಂಟ್ಸ್ಗಳು ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ. ಆ ಥರನೇ ನಾನು ಆ ಕ್ಯಾರೆಕ್ಟರ್ ಆಗೋಗ್ಬಿಟ್ಟಿದ್ದೇನೆ. ಬಟ್ ಇನ್ನೊಂದು ಆ್ಯಕ್ಚುಲಿ ಈಗ ಸಿನಿಮಾ ರಿಲೀಸ್ ಆಗಿದೆ, ಹಿಟ್ ಆಗಿದೆ, ಸೆಕೆಂಡ್ ವೀಕಲ್ಲಿ ಹೋಗ್ತದೆ. ಫಸ್ಟು ತುಂಡೈಕ್ಳು ಸವಾಸ ಅಂತ ಕೊಟ್ಟರೆ ಟೈಟ್ಲ್, ಟ್ಯಾಗ್ ಲೈನು. ಅದಾದಮೇಲೆ ಇವಾಗ ಸೂಪರ್ ಹಿಟ್ ಸವಾಸ ಅಂತ ಕೊಟ್ಟರೆ ಮುಂದೇನು ಕೊಡ್ತಿರೋ ಗೊತ್ತಿಲ್ಲ. ಬಟ್ ಇವಾಗ ನಾವು ನಿಮ್ಗೇನೋ ಕೇಳಬಹುದು, ನೀವೇ ಮಾತಾಡಿ ಅನ್ನೋದು ಬೆಸ್ಟ್ ಅನಿಸುತ್ತೆ ನನಗೆ. ಅಂದರೆ ಈ ತಕ್ಕಮಟ್ಟಿಗೆ ನೋಡ್ತಾರೆ, ತಕ್ಕಮಟ್ಟಿಗೆ ಚಪ್ಪಾಳೆ ಬರಬಹುದು, ಒಂದಿಷ್ಟು ಜನ ಇಷ್ಟ ಆಗುತ್ತೆ, ಒಂದಿಷ್ಟು ಜನಕ್ಕೆ ಇಷ್ಟ ಆಗಲ್ಲ. ಈ ಥರದ್ದು ಒಂದು ಆವ್ರೇಜ್ ನಿರೀಕ್ಷೆ ಅಂತ ಇರುತ್ತೆ. ಅದನ್ನು ಮೀರಿ ಅದರ 8-10 ಪಟ್ಟು ಜಾಸ್ತಿ ಆದಾಗ ನಮಗೂ ಸಡನ್ನಾಗಿ ಮೈ ಮೇಲೆ ಸುನಾಮಿ ಬಂದಂಗೆ. ನಾನಾಗಲಿ ಕಿಟ್ಟಿ ದಿನ ಮಾತಾಡ್ತಿದ್ವಿ, ನಾಯಕ ನಟರು ಜಯಣ್ಣ ಆಗಲಿ ಮಾತಾಡ್ತೀವಿ, ಒಂದು ಫೇರ್ ಡೀಸೆಂಟ್ ಓಕೆ, ಈ ತಂಡಕ್ಕೆ ಇಷ್ಟೇ ಮರ್ಯಾದೆ ಕೊಡಬೇಕು ಅನ್ನೋ ಥರದ್ದು ಒಂದು ಓಪನಿಂಗ್ ತೊಗೊಳುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ಬಟ್ ಇದು ಅದನ್ನು ಎಲ್ಲ ಎಕ್ಸೀಡ್ ಮಾಡಿ, ಅದನ್ನು ದಾಟಿಕೊಂಡು ಈ ಮಟ್ಟಕ್ಕೆ ಜನ ಚಪ್ಪಾಳೆ ತರ್ತಾರೆ, ಈ ಮಟ್ಟಕ್ಕೆ ಅದಕ್ಕೆ ಒಂದು ಹಣ ಸಂಪಾದನೆ ಮಾಡುತ್ತೆ ಅನ್ನೋದು ನಮ್ಮ ಯಾರ ಊಹೆನೂ ಆಗಿರಲಿಲ್ಲ. ಸೊ ಸಮಸ್ತ ಕನ್ನಡ ವೀಕ್ಷಕರಿಗೆ ಮತ್ತು ಕೇಳುಗರಿಗೆ, ಪ್ರೇಕ್ಷಕರಿಗೆಲ್ಲ ವೇದಿಕೆಯಲ್ಲಿ ಒಂದು ದೀರ್ಘ ದಂಡ ನಮಸ್ಕಾರ ಮತ್ತು ಅನಂತ ಅಭಿನಂದನೆ. ಮತ್ತು ಇನ್ನೊಂದು, ಈಗ ಡ್ರಾಮಾ ಈಗ ರಿಲೀಸ್ ಆದಮೇಲೆ ಜರ್ನ ಎಲ್ಲೂ ಕಣ್ಣಿ ಕಾಣಿಸ್ಕೊಂತಿಲ್ಲ, ಏನು ಕತೆ? ಮುಂಚೆ ಎಲ್ಲ ಎಲ್ಲಿ ನೋಡಿದ್ರು ಕಾಣಿಸ್ಕೊಳ್ಳೋರು, ಇವಾಗೇನು ರಿಲೀಸ್ ಆದಾಗಿಂದ ಕಾಣಿಸ್ಕೊಂತಿಲ್ಲ, ಸ್ವಿಚ್ ಆಫ್ ಮೊಬೈಲು. ಇಲ್ಲ, ಅವ್ರಿಗೆ ಹಲವಾರು ಸಮಸ್ಯೆಗಳಿದೆ. ಏನಂತಂದರೆ ಥಿಯೇಟ್ರ್ಗಳು ಜಾಸ್ತಿ ಮಾಡಬೇಕು ಅಂತ ಇದೆ, ಹಣದ ಲೆಕ್ಕಾಚಾರಗಳು ನಡೀತಾ ಇದೆ. ಸೊ ಸಿನಿಮಾ ಸಕ್ಸಸ್ ಬರ್ತಾರೆ ಕಾಸು ಎಣ್ಸಕ್ಕೆ. ಇಲ್ಲ, ಆ ಥರ ಅಂತಲ್ಲ. ಅವ್ರಿಗೇನಂತ ಅಂದರೆ ಒಂದು ಖುಷಿ ಇದೆ. ಅವರು ಒಂದು ಆ ಖುಷಿನಲ್ಲಿ ಫಸ್ಟ್ ವೆಕೇಶನ್ ತೊಗೊಂಡಿರೋದು ನಮ್ಮ ಟೀಮಲ್ಲಿ ಅವರೇ. ಯಾರೋ ಖುಷಿಯಲ್ಲಿ ದೇಶನೇ ಬಿಟ್ಟು ಬೇರೆ ದೇಶಕ್ಕೆ ಹೊರಟೋಗ್ಬಿಟ್ರು. ಹೌದು, ಫಿಲಮ್ ಇಟ್ಟು ಅಂತ ಫಸ್ಟ್ ಡೇನೇ ಅವ್ರು ಡಿಸೈಡ್ ಮಾಡಿಬಿಟ್ಟು ನೆಕ್ಸ್ಟ್ 3 ದಿವಸ ಶ್ರೀಲಂಕಾಗೆ ಓಡ್ ಬಂದ್ಬಿಟ್ರು, ಎಂಜಾಯ್ ಮಾಡ್ಕೊಂಡ್ಬಂದ್ಬಿಟ್ರು. ಅಂದರೆ ಒಂದು ಮೆಂಟಲ್ ಆಫ್. ನಾವೆಲ್ಲ ಇವಾಗ ನಾವು ಫಸ್ಟ್ 3 ದಿವಸ ಏನಂದರೆ, ಇವತ್ತು ಶನಿವಾರ ಕಲೆಕ್ಷನ್ ಇರುತ್ತೆ, ಇವತ್ತು ಭಾನುವಾರ ರಶ್ ಆಗುತ್ತೆ, ಸೋಮವಾರ ನೋಡೋಣ, ಮಂಗಳವಾರ ನೋಡೋಣ ಅಂತ ಅಟ್ಲೀಸ್ಟ್ ನಾವು ಯೋಚನೆ ಮಾಡ್ತೀವಿ. ಅವ್ರು ಶುಕ್ರವಾರ ಸೆಕೆಂಡ್ ಶೋ ನೋಡಿದ ತಕ್ಷಣ ಪಿಕ್ಚರ್ ಇಟ್ಟು ಅಂತ ಫಿಕ್ಸ್ ಮಾಡಿಬಿಟ್ಟು ಹೊಟ್ಟೋಗ್ಬಿಟ್ರು ಅವರು. ಸಾಕಪ್ಪ, ನಾನು ಫುಲ್ ಸೇಫ್ ಏನು ಜಾಸ್ತಿನೇ ಬಂದ್ಬಿಡುತ್ತೆ ಅಂತ. ಸೇಫ್ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ಸಕ್ಸಸ್ ಅನ್ನೋದು ನಾವೊಂದು ವರ್ಷ ಅದು ಪರಿಶ್ರಮ ಇರುತ್ತೆ. ಸೇಫ್ ಮಾಡೋದು 100% ಅದು ಒಂದು ಪ್ರಧಾನ ಇದು ಕರ್ತವ್ಯ. ಅದ್ರ ಜೊತೆಗೆ ಸಕ್ಸಸ್ ಅನ್ನೋ ವರ್ಡ್ ಇದೆಯಲ್ಲ, ಒಂಥರ ಮ್ಯಾಜಿಕಲ್ ಅದು. ಅದಕ್ಕೋಸ್ಕರ ಒಂದು ವರ್ಷದ ಪರಿಶ್ರಮ, ಇದು ವರ್ಕ್ ಆಗ್ಬೋದು, ವರ್ಕ್ ಆಗಲ್ಲ, ಹಲವಾರು ಯೋಚನೆಗಳು, ಹಲವಾರು ಇದು ಎಲ್ಲ ಮಾಡಿರ್ತೀವಿ. ಆ ಸಕ್ಸಸ್ ಅನ್ನೋ ವರ್ಡ್ ಒಂದು ಪಾಸಿಟಿವ್ ಎನರ್ಜಿ.
ಆಮೇಲೆ ಆ ಖುಷಿನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗೋದಿಲ್ಲ. ಆ ಸಕ್ಸಸ್ ಈಸ್ ಮೋರ್ ವ್ಯಾಲ್ಯೂಬಲ್ ದ್ಯಾನ್ ಮನಿ ಎವ್ರಿಥಿಂಗ್. ದುಡ್ಡು ಕಾಸು ಬರುತ್ತೆ ಹೋಗುತ್ತೆ, ಎಕನಾಮಿಕ್ಸ್ ಮೈಟ್ ಡಿಫರ್, ಸಕ್ಸಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಮತ್ತು ಇನ್ನೊಂದು ಸಿನಿಮಾ ನೋಡ್ಬೋದು, ನೀವು ನಾನು ಕೂಡ ಸಿನಿಮಾ ನೋಡ್ಬೋದು, ನನಗೂ ಅನಿಸಿರೋದು ಸಾಕಷ್ಟು ಒಂದು ವಿಷಯಗಳು. ಇದರಲ್ಲೂ ಬಟ್ಟಿರೋದೆಲ್ಲ ಪೋಲಿತನದ ಡೈಲಾಗ್ಗಳಿದ್ದಾವೆ. ಪೋಲಿತನ ಸ್ವಲ್ಪ ಜಾಸ್ತಿನೇ ಇದೆ ಅನ್ಬೋದು. ಹೌದು, ತುಂಟ ಓಕೆ ನಿಮಗೋಸ್ಕರ ತುಂಟ ಅಂತಲೇ ಹೇಳ್ತೀನಿ. ತುಂಟತನದ ಡೈಲಾಗ್ಗಳಿದ್ದಾವೆ, ಸಿಚುವೇಶನ್ಸು ಹಾಗೆ ಇದ್ದಾವೆ. ಇವನ್ ಅಪ್ಪಟ ಕನ್ನಡ ಭಾಷೆ ಇದೆ ಅದರಲ್ಲಿ. ಸುಮಾರು ಜನ ಒಡ ಕೂತ್ಕೊಂಡ್ರೆ ಯಾವ ಭಾಷೆ ಅಂತ ಕೇಳ್ತಾರೆ. ಸತೀಶ್ ಅದ್ರಲ್ಲಿ ಸಿನಿಮಾದಲ್ಲಿ ಕೇಳ್ದಂಗೆ ಆಗೋಯ್ತು ಅದು. ಅನ್ಕೊಂಡೆ ಕನ್ನಡ. ಸುಚೇಂದ್ರ ಪ್ರಸಾದ್ ಅವರು ಅಚ್ಚ ಕನ್ನಡದಲ್ಲಿ ಮಾತಾಡೋದು ಒಂದು ಯಾವುದೋ ಒಂದು ಡೈಲಾಗ್ ಇದೆ ಅದರಲ್ಲಿ, ಏನೋ ನಿರ್ಗಮಿಸಿ ಅಂತಾರೆ. ಇಬ್ರು ಸುಮ್ಮನೆ ಕೈ ಹಿಡ್ಕೊಂಡು ನೋಡ್ತಾ ಇರ್ತಾರೆ, ಏನು ಹೇಳ್ತಾ ಇದ್ದಾರೆ, ನಿಷ್ಕ್ರಮಿಸಿ ಅಂತ ಹೇಳ್ತಾರೆ ಅವರು, ಏನಪ್ಪ ಅಂದ್ಕೊಂಡು. ಅಲ್ಲ ಬಟ್ ಅದನ್ನ ನೀವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಿಮಗೆಲ್ಲ ಒಂದು ಕಡೆ ಅನಿಸಿಲ್ವ, ನಮ್ಮ ಇವಾಗಿರೋ ಜನ್ರೇಷನ್ಗೆ ಅರ್ಥ ಆಗುತ್ತಾ ಇಲ್ವಾ ಅಂತ? ಅದು ಇಲ್ಲ ಅಲ್ಲ, ಒಟ್ಟಾಗಿ ಅರ್ಥ ಆಗ್ತಿದ್ರು ನಕ್ಕಿಯಾರೆ ಜನ ಅಂತೂ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ, ಅದ್ರಲ್ಲಂತೂ ನೋ ಡೌಟ್. ಆಗುತ್ತೆ. ನಗಸೋಕೋಸ್ಕರ ನಗಸೋಕೆ ಹೋಗಬಾರ್ದು. ಅವು ಸುಚೇಂದ್ರ ಪ್ರಸಾದ್ ಅವ್ರನ್ನ ಮೊದಲನೇ ಸತಿ ಭೇಟಿಯಾದಾಗ ಕಿಟ್ಟಿನಿದ್ದ ಜಯಣ್ಣ ಅವರು ಇದ್ದರು. ಆತ ಅವರ ಇಡೀ ವ್ಯಕ್ತಿತ್ವನ ಕನ್ನಡೀಕರಿಸ್ಕೊಂಡಿದ್ದಾರೆ. ಅಂದರೆ ಈಗ ಬೇಕು ನಮ್ಮ ನಡುವೆ ಅಂಥ ಸುಮಾರು ವ್ಯಕ್ತಿತ್ವಗಳು ಬೇಕು. ಕನ್ನಡದ ಯಾವುದೇ ಪದ ಮತ್ತು ಯಾವುದೇ ಪದಕ್ಕೆ ಸಂಬಂಧಪಟ್ಟ ಅಪಭ್ರಂಶ, ತತ್ಸಮ ತದ್ಭವದಿಂದ ಹಿಡಿದು ಎಲ್ಲದನ್ನೂ ತುಂಬ ಸುಸ್ಪಷ್ಟವಾಗಿ ದಿನನಿತ್ಯದ ಮಾತುಕತೆಯಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ನಮ್ಮ ಜೊತೆಗೂ ಸಿನಿಮಾಗೆ ಆ್ಯಕ್ಟ್ ಮಾಡೋದಕ್ಕೆ ನಾವು ಡೇಟ್ಸ್ ಕೇಳೋದಕ್ಕೆ ಅಂತ ಕರಿತೀವಲ್ಲ, ದಿನಾಂಕ ಕೇಳೋದು ಅಂತ ಕರಿಬೇಕು. ಅದನ್ನೀಗ ಡೇಟ್ಸ್ ಕೇಳೋದು ಆ ಚರ್ಚೆ ನಡೀತಾ ಇತ್ತು. ಅದು ಬಿಗಿನಿಂಗಲ್ಲಿ ನನಗೆ, ಜಯಣ್ಣಗೆ, ಈ ಕಿಟ್ಟಿಗೆಲ್ಲ ಒಂದು ಸ್ವಲ್ಪ ನಗು ಬಂದಂಗೆ ಆಗೋದು. ಏನಿದು ಇಷ್ಟೊಂದು ಕನ್ನಡ ಮಾತಾಡ್ತಾರೆ ಅಂದರೆ ಒಂದು ವಾಕ್ಯದಲ್ಲಿ ಮಿನಿಮಮ್ ಒಂದು 2-3 ಇಂಗ್ಲೀಷ್ ಪದ ಬಳಸೋದು ಇವಾಗ ಸರ್ವೇ ಸಾಮಾನ್ಯ. ಅವ್ರು ಹಾಗೆ ಬಳಸೋದಿಲ್ಲ. ತುಂಬ ಅಂದರೆ ಹುಡುಕಾಡಿ ಒಂದು ಅಚ್ಚ ಕನ್ನಡದ ಪದ ಇಟ್ಕೊಂಡೇ ವಾಕ್ಯ ರಚನೆ ಮಾಡಿ ಮಾತಾಡೋದು. ನಮ್ಗೆ ನಗು ಬರ್ತಾ ಹೋಯ್ತು ಕೊಟ್ಟು ಒಂದು ಕಾಲು ಗಂಟೆ ಆದಮೇಲೆ ಜಯಣ್ಣಗೆ ನನಗೆಲ್ಲರೂ ಸುಮ್ಮನೆ ಅದನ್ನು ನಮಗೆ ನಮ್ಮ ಮೇಲೆ ಒಂಥರ ಆಗೋಯ್ತದು, ಆಸ್ವಾದಿಸ್ಬೇಕು. ಆತ ಕರೆಕ್ಟು, ನಾವು ಸುಮ್ಮನೆ ನಾವು ಕಾಮಿಡಿ ಮಾಡ್ಕೋತಿದ್ವಿ ಅಂತ ಅನ್ನೋ ಹಾಗೆ ಕೂತಿದ್ರು ಅವರು. ಆಮೇಲೆ ನಾನು ಹೇಳೇಬಿಟ್ಟೆ, ಸರ್ ನಾನು ಸಿಕ್ಕಾಬಟ್ಟೆ ತುಂಟ ಸೆಟ್ಟಲ್ಲಿ, ನನಗೆ ಅದು ನೀವು ಹೆಂಗೆ ಫಸ್ಟ್ ಮೂವಿ ಅನ್ಸುತ್ತಲ್ಲ ನಿಮ್ಮ ಜೊತೆ. ಹೌದು, ನೀವು ಮಾಡಲೇಬೇಕು ಅಂತ ಒಂದು ರಿಕ್ವೆಸ್ಟ್ ಟೋನಲ್ಲೇ ಕೇಳಿದ್ವಿ. ಅವ್ರಿಗೆ ಪಾತ್ರ ಇಷ್ಟ ಆಯಿತು, ಮಾಡಿದ್ರು ಸೆಟ್. ಅವರ ಫಸ್ಟ್ ಭೇಟಿಲೇ ಆ ಮಾತುಕತೆ ಆಡಿದ್ರಿಂದ ಅದನ್ನೇ ಪಾತ್ರ ಪೋಷಣೆಯಾಗಿ ಬಳಸ್ಕೊಂಡಿದ್ದೀನಿ. ನಿಮ್ಮ ಲೈಫಲ್ಲಿ ನೀವು ಓದ್ತಾ ಇರ್ಬೇಕಾದ್ರೆ ಈ ಥರ ಪ್ರಿನ್ಸಿಪಲ್ ಇದ್ರೆ ನಿಮ್ಮ ಕಾಲೇಜಲ್ಲಿ ಯಾರು? ನನಗೆ ಮುಂದೆ ಹಂಗೆ ಆಗ್ತಾ ಇದೇನು ಅಂತ ಭಾಳ ಜನ ಹೇಳಿದ್ದಾರೆ. ಇಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಹಾಡು ಬರ್ಸಕ್ಕೆ ಬಂದಾಗ ಇವನ್ ಪಿಸ್ತೂಲ್ ತಗೊಂಡು ಶೂಟ್ ಮಾಡ್ಕೊಳಕ್ ಹೋಗೋದು, ಅದು ಇದು ಎಲ್ಲ ನೀನು ಮಾಡ್ತೇವೆ ಹುಷಾರು ಅಂತ ನಾನು ಹೇಳ್ತೀನಿ. ಹೇಳ್ತಾ ನೀವು ಮುಂದಕ್ಕೆ ಅದೇ ಥರ ಆಗ್ತೀರಾ ಅಂತನಾ? ಮುಂಗುಡವಾಗಿ ಜಯಣ್ಣ ಇನ್ಫ್ಲೂಯೆನ್ಸ್ ಆಗಿ ಸುಚೇಂದ್ರ ಪ್ರಸಾದ್ ಅವರ ಎಲ್ಲ ಮಾತುಕತೆ ಆಗಿ ಅವ್ರು ಒಪ್ಕೊಂಡ ನಂತರ ಆ ಸೀನ್ ಎಂಡ್ ಚೆನ್ನಾಗಿದೆ. ಜಯಣ್ಣ ಪೂರ್ತಿ ಕನ್ನಡ ಕೇಳಿದ್ಬಿಟ್ರು. ಆತ್ಮೀಯರೇ, ಮುಂಗಡವಾಗಿ ಏನಾದರೂ ಕೊಡಬಹುದೇ? ಅಡ್ವಾನ್ಸ್ ಆಗಿ ಕೊಡ್ಬೇಕು ಅಂತ ಅಡ್ವಾನ್ಸ್ ಅಂತ ಹೇಳಕ್ಕೆ ಮುಂಗುಡ ಅನ್ನೋದಕ್ಕೆ 5 ನಿಮಿಷ ಕಷ್ಟ ಬಿದ್ದು ವರ್ಡ್ನ ಫಿಕ್ಸ್ ಮಾಡ್ಕೊಂಡು ಮುಂಗುಡುವಾಗ ಏನಾದ್ರು ಅವರಿಗೂ ನಗು ಬಂದ್ಬಿಡ್ತು. ಸೊ ಆ ಒಂದು ಅರ್ಧ ಗಂಟೆಲಿ ಅಷ್ಟು ಇನ್ಫ್ಲೂಯೆನ್ಸ್ ಮಾಡಿದ್ರು ನಮ್ಮ ಮೇಲೆ. ಆಮೇಲೆ ಸೆಟ್ಟಲ್ಲೂ ಅಷ್ಟೇ, ಅದು ತುಂಬ ವಿಚಿತ್ರ ಸೆನ್ಸ್ ಆಫ್ ಹ್ಯೂಮರ್ ಇರೋ ವ್ಯಕ್ತಿತ್ವ ಅವರದ್ದು. ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ಅಂದರೆ ಈಗ ಯಶ್ ಮತ್ತು ಇವನು ತೀರಾ ತುಂಟತನ, ಆಮೇಲೆ ಬದುಕಲ್ಲಿ ನಮಗೆಲ್ಲ ಗೊತ್ತು ಅನ್ನೋದು ಬಿಟ್ಟರೆ ಏನೂ ಗೊತ್ತಿರಲ್ಲ. ಆ ಕ್ಷಣಕ್ಕೆ ಬದುಕೊಂಥ ಹುಡುಗರು. ಮಂಡ್ಯದ 2 ತುಂಡುಗಳು, ಒಂದು ಹುಡುಗಿ ಹಿಂದೆ ಒಂದು ಕಾಲೇಜಿಗೆ ಹೋಗೋದಷ್ಟು ಅಂತ. ಕಾಲೇಜ್ ಕತೆ ಶುರುವೇ ಆಗೋದಿಲ್ಲ. ಇವ್ರಿಗೆ ಕರೆಕ್ಟಾದ ಒಬ್ಬ ಸಿಕ್ಕ ಇವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು. ಯಾಕೆಂದ್ರೆ ಇಡೀ ಊರು ಹಾಳು ಮಾಡಿ ಊರು ಬಿಟ್ಟವ್ರು ಇವರು. ಹಿರಿಯರೆಲ್ಲ ನಮಸ್ಕಾರ ಮಾಡಿ ಕಳಿಸಿರ್ತಾರೆ. ಕರೆಕ್ಟಾಗಿ ಸಿಕ್ಕ ನೋಡಿ, ತುಂಬ ಸ್ಟ್ರಿಕ್ಟ್ ಆಗಿರೋನೊಬ್ಬ ಅಂತ ಅನ್ಸುತ್ತೆ. ಅವನು ಮಾತು ನೋಡಿದ್ರೆ ಇವ್ರಿಗೆ ಅರ್ಥ ಆಗಿರಲ್ಲ. ಆ ಮಜಗಳು ಭಾಳ ತುಂಬ ಅಂದರೆ ತುಂಬ ಅದ್ಭುತವಾಗಿ ಸ್ಕ್ರೀನಿಗೆ ವರ್ಕ್ ಆಗಿ. ಯಾಕೆಂದರೆ ನಾವು ಅದನ್ನು ಪ್ಲ್ಯಾನ್ ಮಾಡಕ್ಕೆ ಹೋದ್ರೂ ಅಷ್ಟು ಚೆನ್ನಾಗಿ ಬರ್ತಿತ್ತೋ ಇಲ್ಲೋ. ಅದು ಈ ಸಿನಿಮಾಗೆ ಅದೇನೋ ಒಂದು ಎಲ್ಲದೂ ತಾನಾಗಿ ಕೂಡ ಬಂದ ಅಂಶಗಳು ಜಾಸ್ತಿ ಇಲ್ಲ. ಅದ್ರ ಬಗ್ಗೆ ಇನ್ನೂ ಮಾತಾಡ್ತೀನಿ ನಾನು. ಬಟ್ ಇವರೆಲ್ಲ ಅಪ್ಪಿತಪ್ಪಿ ಇವಾಗ ಅಚ್ಚ ಕನ್ನಡದಲ್ಲಿ ಮಾತಾಡಿ ನಾನು ಕನ್ಫ್ಯೂಸ್ ಆದರೆ ನೀವು ಹೆಲ್ಪ್ ಮಾಡಬೇಕು ಸತೀಶ್, ಅದು ಕೇಳ್ಕೊಳ್ತೀನಿ ನಾನು. ಸೊ ಅದಕ್ಕಿಂತ ಮುಂಚೆ ಒಂದು ತುಂಡ ಇಕ್ಲೋ ಹೊಸ ಸಾಂಗ್ ನೋಡ್ಕೊಂಡ್ಬಿಟ್ಟು ಹಾಗೆ ಒಂದು ಬ್ರೇಕ್ ತಗೊಂಡು ವಾಪಸ್ ಬನ್ನಿ. ಡ್ರಾಮಾ ಕಂಪ್ನಿಯ ಮಾತು ಮತ್ತೆ ಮುಂದುವರಿಯುತ್ತೆ.